ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೈನ್. ಇವತ್ತು ಪೆರಿಯರ್ ಬಗ್ಗೆ ಮಾತಾಡೋಣ. ಡಿಡ್ ಪೆರಿಯರ್ ಮ್ಯಾರಿ ಹಿಸ್ ಓನ್ ಡಾಟರ್? ಅಂದ್ರೆ ಪೆರಿಯರ್ ಅವರು ಅವ್ರ ಮಗಳನ್ನೇ ಮದುವೆ ಆದ್ರ? ಈ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾ ಕಮ್ಯುನಿಕೇಶನ್ಸ್ ಇರಬಹುದು, ವಾಟ್ಸ್ಆಪ್ ಫಾರ್ವರ್ಡ್ಸ್ ಇರಬಹುದು, ಸಾವಿರ ಸಲ ಒಂದೇ ಇನ್ಫಾರ್ಮೇಶನ್ ನಾವು ನೋಡ್ತಾ ಇದ್ರೆ ಬೇರೆ ತರ ತಥ್ಯ ನಮ್ಗೆ ಸಿಗದೇ ಇದ್ಬಿಟ್ರೆ ಅದನ್ನೇ ನಿಜ ಅಂತ ನಾವು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡಬಹುದು. ಒಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ಸೊಸೈಟಿ ಒಬ್ಬರ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದಕ್ಕೆ ಈ ತರ ಮಾರ್ಗಗಳನ್ನು ಉಪಯೋಗಿಸಬಹುದು. ಸೊ ಅಟ್ ಲೀಸ್ಟ್ ಕನ್ನಡ ಆಡಿಯನ್ಸ್ ಕೆಲವೊಂದು ವಿಷಯ ಕ್ಲಾರಿಫೈ ಮಾಡೋದಕ್ಕೆ ಈ ವಿಡಿಯೋ ಮಾಡೋಣ ಅನ್ಕೊಂಡೆ. ಈ ವಿಡಿಯೋದಲ್ಲಿ ತಥ್ಯಗಳು ಕೂಡ ಇರುತ್ತೆ, ನನ್ನ ಒಪಿನಿಯನ್ಸ್ ಕೂಡ ಇರುತ್ತೆ. ಇದನ್ನ ಹೇಳ್ತಾ ವಿದೌಟ್ ಫರ್ದರ್ ಡು ಲೆಟ್ಸ್ ಸ್ಟಾರ್ಟ್. ನೋಡಿ, ಪೆರಿಯರ್ ಅವ್ರ ಬಗ್ಗೆ ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅವ್ರ ಐಡಿಯಾಲಜಿ ಏನು, ಅವ್ರು ಏನನ್ನು ಸಾಧಿಸಿದ್ದಾರೆ, ಯಾವ ರೀತಿ ಬೇರೆ ಬೇರೆಯವ್ರ ಜೊತೆ ಅವ್ರ ಕಾನ್ಫ್ಲಿಕ್ಟ್ಸ್ ಆಯ್ತು, ಇದ್ರ ಬಗ್ಗೆ ಮಾತಾಡಿದೀನಿ. ಅವ್ರ ಕೆಲವು ಕಾಂಟ್ರವರ್ಸೀಸ್ ಬಗ್ಗೆ ಮಾತಾಡಿದೀನಿ. ಆ ವಿಡಿಯೋ ಇಲ್ಲಿದೆ. ಆದ್ರೆ ಓವರ್ ಆಲ್ ನಾವು ಪೆರಿಯರ್ ಅವ್ರ ಲೈಫ್ ಅನ್ನ ನೋಡಿದ್ರೆ ಐಡಿಯಾಲಜಿ ಪರ್ಸ್ಪೆಕ್ಟಿವ್, ಹಿ ವಾಸ್ ಅ ಪ್ರೋಗ್ರೆಸಿವ್ ಪರ್ಸನ್, ಹಿ ವಾಸ್ ಅ ಸೋಷಿಯಲ್ ರಿಫಾರ್ಮರ್. ಜೆಂಡರ್ ಇಕ್ವಾಲಿಟಿ ಬಗ್ಗೆ ಹೋರಾಡಿದ್ರು, ವಿಮೆನ್ ರೈಟ್ಸ್ ಬಗ್ಗೆ ಹೋರಾಡಿದ್ರು, ಕಾಸ್ಟ್ ಅಪ್ರೆಷನ್ ವಿರುದ್ಧ ಕೂಡ ಹೋರಾಡಿದ್ದಾರೆ, ದ್ರವಿಡಿಯನ್ ಐಡೆಂಟಿಟಿನ ಜಾಸ್ತಿ ಸ್ಟ್ರಾಂಗ್ ಮಾಡಿದ್ದಾರೆ. ಆದ್ರೆ ಅವ್ರ ಐಡಿಯಾಲಜಿನ ಇಂಪ್ಲಿಮೆಂಟ್ ಮಾಡುವಂತ ವಿಷಯ ಬಂದ್ರೆ ಅವ್ರು ಕೆಲವು ಎಕ್ಸ್ಟ್ರೀಮ್ ಮೆಜರ್ಸ್ ನ ತಗೊಂಡಿದ್ದಾರೆ. ಕೆಲವರು ಅವರನ್ನ ಪೋಲರೈಸಿಂಗ್ ಫಿಗರ್ ಆಗಿ ನೋಡ್ತಾರೆ. ಅವ್ರು ಅವಾಗ ತೆಗೆದುಕೊಂಡಿರುವಂತಹ ಮೆಜರ್ಸ್ ಇದೆಯಲ್ಲ, ಇವತ್ತಿನ ಸೊಸೈಟಿಗಂತೂ ಅದು ಸೂಟ್ ಆಗೋದಿಲ್ಲ. ಎನಿವೇಸ್, ಲೆಟ್ಸ್ ಕಮ್ ಟು ದ ಮೇನ್ ಪಾಯಿಂಟ್. ಪೆರಿಯರ್ ಅವರು 1896 ಅಲ್ಲಿ ಫಸ್ಟ್ ಮದುವೆ ಆದ್ರು. ಅವ್ರಿಗೊಂದು ಹೆಣ್ಮಗಳು ಕೂಡ ಇತ್ತು. 5 ತಿಂಗಳಿಗೆ ಆ ಹೆಣ್ಮಗು ಸತ್ತೋಯ್ತು. 1933 ಅಲ್ಲಿ ಅವ್ರ ಫಸ್ಟ್ ವೈಫ್ ತೀರೋದ್ರು. ಅರೌಂಡ್ 1940s ಅಲ್ಲಿ ಪೆರಿಯರ್ ಅವ್ರಿಗೆ ಆಲ್ರೆಡಿ ವಯಸ್ಸಾಗಿತ್ತು. ಅವರೊಂದು ಸಾಮ್ರಾಜ್ಯನೇ ಕಟ್ಬಿಟ್ಟಿದ್ರು. ಅದನ್ನ ನೆಕ್ಸ್ಟ್ ಲೀಡ್ ಮಾಡೋರು ಯಾರು ಅಂತಾನು ಯೋಚನೆ ಮಾಡಬೇಕಾಗಿತ್ತು. ಕೆಲವರು ಪೆರಿಯರ್ ಅವ್ರಿಗೆ ತುಂಬಾ ಕ್ಲೋಸ್ ಆಗಿದ್ರು ಕೂಡ ಅವ್ರ ಪೊಲಿಟಿಕಲ್ ಅಂಬಿಷನ್ಸ್ ಕೂಡ ಇತ್ತು. ಪೆರಿಯರ್ ಅವ್ರಿಗೆ ಇನಿಷಿಯಲಿ ಕೆಲವರು ಇಷ್ಟ ಆದ್ರೂ ಕೂಡ ಅವ್ರ ಪೊಲಿಟಿಕಲ್ ಅಂಬಿಷನ್ಸ್ ನೋಡ್ಬಿಟ್ಟು ಎಲ್ಲೋ ಒಂದ್ ಕಡೆ ಐಡಿಯಾಲಜಿ ಕಾಂಪ್ರಮೈಸ್ ಆಗ್ಬಿಡಬಹುದು ಅನ್ನುವಂತ ಭಯ ಕೂಡ ಇತ್ತು. ಸೊ ತನ್ನ ಮೂವ್ಮೆಂಟ್ ಅನ್ನ ಮುಂದುವರಿಸೋದಕ್ಕೆ, ತನ್ನ ಸಾಮ್ರಾಜ್ಯನ ವಾರಸದಾರ ಮಾಡ್ಕೊಳ್ಳೋದಕ್ಕೆ ಹಿ ವಾಸ್ ಲುಕಿಂಗ್ ಫಾರ್ ಅ ಪರ್ಸನ್. ಮಣಿಯಮ್ಮನವರು ತುಂಬಾ ಚಿಕ್ಕ ವಯಸ್ಸಿಂದ ಪೆರಿಯರ್ ಜೊತೆ ಕೆಲಸ ಮಾಡ್ತಾ ಇದ್ರು. ಕನಗಸಬಾಯಿ ಮುದಳಿಯರ್ ಅಂತ ಒಬ್ಬರಿದ್ದಾರೆ. ಮಣಿಯಮ್ಮಯ್ಯವರು ಅವ್ರ ಮಗಳು. ಅವ್ರ ಐಡಿಯಾಲಜಿ ಪೆರಿಯರ್ ತರನೇ ತುಂಬಾ ಸ್ಟ್ರಾಂಗ್ ಆಗಿತ್ತು. ಹೋರಾಡ್ತಾ ಜೈಲ್ಗೆಲ್ಲ ಹೋಗಿದ್ರು. ಮೊದಲೇ ವಿಮೆನ್ ಎಂಪವರ್ಮೆಂಟ್ ಅಲ್ಲಿ ನಂಬಿರುವಂತ ಪೆರಿಯರ್ ಅವ್ರಿಗೆ ಶೀಸ್ ದ ರೈಟ್ ಕ್ಯಾಂಡಿಡೇಟ್ ಅಂತ ಅನಿಸ್ತು. ತಾನೇ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರುವಂತ ತುಂಬಾ ಜನ ಗಂಡಸರಿಗೆ ಬೇಜಾರು ಕೂಡ ಆಯ್ತು. ಬಟ್ ಪೆರಿಯರ್ ಅವ್ರಿಗೆ ದಿಸ್ ಇಸ್ ನೆಸೆಸರಿ ಅಂತ ಅನಿಸ್ತು. ಅಷ್ಟೇ ಅಲ್ಲ, ಒಂದು ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ಅದು ಈಸಿಲಿ ಪಾಸಿಬಲ್ ಆಗೋದು ಗಂಡಿನಿಂದ ಹೆಂಡತಿಗೆ ಮಾತ್ರ. ಆ ಟೈಮ್ ಅಲ್ಲಿ ಬೈ ಚಾನ್ಸ್ ಗಂಡ ತೀರ್ ಹೋದ್ರೆ ಬೈ ಡಿಫಾಲ್ಟ್ ಹೆಂಡತಿಗೆ ಸಿಗ್ತಾ ಇತ್ತು. ಅವಾಗ ಪೆರಿಯರ್ ಅವರು ಅರೌಂಡ್ 70 ಇಯರ್ಸ್ ಓಲ್ಡ್, ಮತ್ತೆ ಮಣಿಯಮ್ಮನವರು ಅರೌಂಡ್ 32 ಇಯರ್ಸ್ ಓಲ್ಡ್. ಜುಲೈ 9, 1949 ಅಲ್ಲಿ ಅವ್ರು ಮದುವೆ ಆಯ್ತು. ಪೆರಿಯರ್ ಅವ್ರ ಫಾದರ್ ವೆಂಕಟಪ್ಪ ನಾಯ್ಕರ್. ಹೀಸ್ ಫ್ರಮ್ ಕನ್ನಡ ಸ್ಪೀಕಿಂಗ್ ಬಾಳ್ಯ ಕಮ್ಯುನಿಟಿ. ಸೊ ಮಣಿಯಮ್ಮನವರು ಪೆರಿಯರ್ ಅವ್ರನ್ನ ಮಗಳಾಗಿರೋದಕ್ಕಂತೂ ಚಾನ್ಸೇ ಇಲ್ಲ. ಸೊ ಮಣಿಯಮ್ಮನವರು ಪೆರಿಯರ್ ಡಾಟರ್ ಅಲ್ಲ ಅಂತ ನಾವೇನಾದ್ರೂ ಪ್ರೂವ್ ಮಾಡ್ಬಿಟ್ರೆ, ಕೆಲವರು ಇಲ್ಲ ಶಿ ವಾಸ್ ಅನ್ ಅಡಾಪ್ಟೆಡ್ ಡಾಟರ್ ಅಂತ ಹೇಳ್ತಾರೆ. ನೋಡಿ, 1956 ಮೊದಲು ಅಡಾಪ್ಟೇಷನ್ ಏನಾದ್ರೂ ವ್ಯಾಲಿಡ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಸ್ಟ್ ಕನ್ಸಿಡರೇಷನ್ಸ್ ಇರ್ತಾ ಇತ್ತು. ಅಂದ್ರೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಕಾಸ್ಟ್ ಅವ್ರನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. 1956 ಅಲ್ಲಿ ಅಂಬೇಡ್ಕರ್ ಅವರು ಅದನ್ನ ಅಮೆಂಡ್ಮೆಂಟ್ ಮಾಡಾದ್ಮೇಲೆ ಅದು ಪಾಸಿಬಲ್ ಆಗಿರೋದು. ಸೊ ಟೆಕ್ನಿಕಲಿ ಅಡಾಪ್ಷನ್ ಕೂಡ ಪಾಸಿಬಲ್ ಇಲ್ಲ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾವೊಂದು 50 ವರ್ಷ ಹಿಂದೆ ಹೋದ್ರೆ ಅವತ್ತಿನ ಪ್ರೋಗ್ರೆಸಿವ್ ಜನರು, ಅವತ್ತಿನ ಆರ್ಥೋಡಾಕ್ಸ್ ಸೊಸೈಟಿ ಪ್ರಕಾರ ಅವರು ಪ್ರೋಗ್ರೆಸಿವ್ ಜನರಾಗಿರ್ತಾರೆ. ಅದರೊಂದು 50 ವರ್ಷ 100 ವರ್ಷದ ನಂತರ ಸೊಸೈಟಿ ಎಷ್ಟು ಚೇಂಜ್ ಆಗಿರುತ್ತೆ ಅಂತ ಹೇಳಿದ್ರೆ ಅವಾಗಿನ ಪ್ರೋಗ್ರೆಸಿವ್ ವಿಚಾರಗಳು ಕೂಡ ಇವತ್ತಿನ ದಿನದಲ್ಲಿ ಸ್ವಲ್ಪ ರಿಗ್ರೆಸಿವ್ ಅಂತ ಅನ್ಸಬಹುದು. ಸೊ ಅವತ್ತು ವಯಸ್ಸಾದವರು ಹೆಂಗಿರೋರು ಮದುವೆ ಆಗೋದೇನು ದೊಡ್ಡ ವಿಷಯ ಅಲ್ಲ. ಲೀಗಲಿ ಇವತ್ತು ಕೂಡ ಓಕೆ, ದಟ್ಸ್ ಅ ಡಿಫರೆಂಟ್ ಥಿಂಗ್. ಎಷ್ಟು ರಾಜರು ಮಾಡ್ತಾ ಇದ್ರು, ಹಳ್ಳಿಯಲ್ಲೂ ನಡೀತಾ ಇತ್ತು, ಸಿಟಿಯಲ್ಲೂ ನಡೀತಾ ಇತ್ತು. ಸೊ ಪೆರಿಯರ್ ಅವರಿಗೆ ಆ ಟೈಮಲ್ಲಿ ವಯಸ್ಸು ಜಾಸ್ತಿ ಆಗಿತ್ತು. ಮಣಿಯಮ್ಮನವರು ಅರ್ಲಿ 30s ಅಲ್ಲಿ ಇದ್ರು. ಸೊ ಇವರಿಬ್ಬರು ಫೋಟೋನು ಒಮ್ಮೆಲೆ ನೋಡಿದ್ರೆ ಟಿಪಿಕಲ್ ಗಂಡ ಹೆಂಡತಿ ತರ ನಮ್ಗೆ ಅನ್ಸೋದಿಲ್ಲ. ಅದನ್ನ ಯೂಸ್ ಮಾಡ್ಕೊಂಡು ಅಡಾಪ್ಟೆಡ್ ಡಾಟರ್ ಅನ್ನುವಂತ ನೆರೇಟಿವ್ ಕ್ರಿಯೇಟ್ ಮಾಡಿದ್ರು. ಎನಿವೇಸ್, ಎಲ್ಲ ಲೀಗಲ್ ವಿಷಯ ಬಿಟ್ಬಿಡೋಣ. ಇಲ್ಲಿವರೆಗೆ ನಾನು ಏನ್ ಹೇಳಿದ್ನೋ ಎಲ್ಲ ಮರ್ತು ಬಿಡಿ ನೀವು. ಆದ್ರೆ ಯಾರ್ದಾದ್ರ ಮೇಲೆ ನಾನೇನಾದ್ರು ಮರ್ಡರ್ ಎಲಿಗೇಷನ್ ಹಾಕಿದ್ರೆ ಅಥವಾ ಯಾವ್ದಾದ್ರು ಒಂದು ಹೀನಿಯಸ್ ಕ್ರೈಮ್ ಎಲಿಗೇಷನ್ ಹಾಕಿದ್ರೆ, ತಂದೆ ಮಗಳನ್ ಮದುವೆ ಆದ, ಮಗ ತಾಯಿನ ಮದುವೆ ಆದ, ಈ ತರ ಏನಾದ್ರು ಎಲಿಗೇಷನ್ ನಾನೇನಾದ್ರು ಹಾಕಿದ್ರೆ ಅದಕ್ಕೊಂದು ಸ್ಟ್ರಾಂಗ್ ಎವಿಡೆನ್ಸ್ ಬೇಡವಾ? ಸೊ ಈ ತರ ಎಲ್ಲ ಮಾತಾಡ್ತಾ ಇರ್ತಾರಲ್ಲ, ಬೈ ಚಾನ್ಸ್ ಅವ್ರ ಹತ್ರ ಏನೋ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಇದ್ದಿರಬಹುದು. ಅದ್ ಯಾಕೆ ಶೇರ್ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅದನ್ನ ಅವ್ರು ತೋರಿಸ್ಲಿ. ಯಾರ ಕೈಲಿಗೂ ಸಿಗದೆ ಇರುವಂತ ಅಡಾಪ್ಷನ್ ಸರ್ಟಿಫಿಕೇಟ್ ಏನಾದ್ರು ಅವ್ರ ಕೈಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ತೋರಿಸಬೇಕು ಅವರು. ಅಥವಾ ಬೈ ಚಾನ್ಸ್ ಏನಾದ್ರು ನಿಜವಾಗ್ಲೂ ಮಗಳೇ ಆಗಿದ್ರೆ ಅದಕ್ಕೂ ಏನೋ ಒಂದು ಪ್ರೂಫ್ ಇದ್ದಿರಬಹುದು, ಅದವರು ತೋರಿಸಬೇಕು. ನೋಡಿ, 2 ವಿಷಯಗಳನ್ನ ನಾನು ಪ್ರೂಫ್ ಅಂತ ನಂಬೋದಿಲ್ಲ. 2ರ ಮೇಲೂ ನನಗೆ ಡೌಟ್ ಇರುತ್ತೆ. ಒಂದು ಮನುವಾದಿಗಳ ವಾಟ್ಸ್ಆಪ್ ಫಾರ್ವರ್ಡ್ಸ್, ಇನ್ನೊಂದು ಮನುವಾದಿಗಳು ಬರೆದಿರುವಂತ ಗ್ರಂಥಗಳು. ಇದೆರಡಕ್ಕೆ ತುಂಬಾ ಕ್ವಶನ್ ಮಾಡ್ಬಿಟ್ಟು ಅದರಿಂದ ಏನೇನ್ ನರೇಟಿವ್ ಇದ್ದಿರಬಹುದು ಅಂತೆಲ್ಲ ಯೋಚನೆ ಮಾಡ್ಬಿಟ್ಟೆ ನಾನು ಎಕ್ಸೆಪ್ಟ್ ಮಾಡೋದು. ವೆಲ್, ಅದು ನನ್ನ ಒಪಿನಿಯನ್ ಮತ್ತೆ ನನ್ನ ಡಿಸಿಷನ್. ಆದ್ರೆ ಸುಳ್ಳು ಸ್ಪ್ರೆಡ್ ಮಾಡುವಂತ ಜನ ಯಾರು, ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಪೆರಿಯರ್ ಅವರನ್ನ ನೋಡಿದ್ರೆ ಜಾಸ್ತಿ ಉಳ್ಕೊಳ್ಳೋದು ಯಾರು? ತಮ್ಮ ಭೂತ, ತಮ್ಮ ವರ್ತಮಾನ, ತಮ್ಮ ಭವಿಷ್ಯ ಇದೆಲ್ಲವನ್ನು ಸುಳ್ಳಿನಿಂದ ಕಟ್ಟಿರೋದು ಯಾರು? ಪೆರಿಯರ್ ಅವ್ರ ಐಡಿಯಾಲಜಿ ಏನಾದ್ರೂ ಜನಕ್ಕೆ ಇನ್ಫ್ಲುಯೆನ್ಸ್ ಮಾಡ್ಬಿಟ್ರೆ ಅನ್ನುವಂತ ಭಯ ಇರೋದು ಯಾರಿಗೆ? ಯಾರ ಬಗ್ಗಾದ್ರೂ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಬೇಕು ಅಂದ್ಬಿಟ್ಟು
ಅವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹಬ್ಸೋರು ಯಾರು? ಬೇರೆಯವ್ರಿಗೆ ಯಾರಿಗೂ ಓದೋದಕ್ಕೆ ಬರೆಯೋದಕ್ಕೆ ಕೊಡದೆ ತಮ್ಮದೇ ನರೇಟಿವ್ ಹಾಕ್ಬಿಟ್ಟು ತಮ್ಮದೇ ಸುಳ್ಳುಗಳನ್ನ ಸೃಷ್ಟಿ ಮಾಡ್ಬಿಟ್ಟು ಅದನ್ನ ಜನರಲ್ಲಿ ಸ್ಪ್ರೆಡ್ ಮಾಡೋರು ಯಾರು ಇವರು? ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಮೊನ್ನೆ ಯಾರೊಬ್ರು ಕೇಳಿದ್ರು, ನಿಮ್ ಮನೆಯವರಲ್ಲಾಗ್ಲಿ ನಿಮ್ ಫ್ರೆಂಡ್ಸ್ ಅಲ್ಲಾಗ್ಲಿ ಯಾರಾದ್ರೊಬ್ರು ಯಂಗ್ ಹುಡುಗಿ ಇದ್ರೆ ವಯಸ್ಸಾದವನು ಏನಾದ್ರೂ ಮದುವೆ ಆಗೋದಕ್ಕೆ ಬಂದ್ರೆ ಅದು ನಿನಗೆ ಓಕೆನಾ? ನೋಡಿ, ಪ್ರಾಬ್ಲಮ್ ಇಲ್ಲೇ ಇರೋದು. ತಾನ್ ಯಾರನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡೋದು ಹುಡುಗಿ. ಇಟ್ ಈಸ್ ಹರ್ ಇಂಡಿಪೆಂಡೆಂಟ್ ಡಿಸಿಷನ್. ಆದ್ರೆ ಕೆಲವರಿಗೆ ಆ ಅಧಿಕಾರ ನಮ್ಮಲ್ಲಿದೆ ಅಂತ ಅನ್ಸುತ್ತೆ. ಇವಳು ಏನಾದ್ರೂ ಮದುವೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ತನ್ನ ಅಪ್ರೂವಲ್ ಇರಬೇಕು ಅಂತ ಕೆಲವ್ರಿಗೆ ಅನ್ಸುತ್ತೆ. ಸೊ ಅವ್ರಿಗೆ ನಾನು ಹೇಳ್ತಾ ಇರೋದು, ಅದು ಲೀಗಲ್ ಫ್ರೇಮ್ ವರ್ಕ್ ಅಲ್ಲಿ ಇದ್ರೆ ಸಾಕು. ವಯಸ್ಸಾಗಿರುವಂತ ಹೆಂಗಸು ಯಂಗಾಗಿರೋ ಹುಡುಗನ ಮದುವೆ ಆಗಬಹುದು, ತುಂಬಾ ಯಂಗ್ ಆಗಿರುವಂತ ಹುಡುಗಿ ಸಿಕ್ಕಾಪಟ್ಟೆ ವಯಸ್ಸಾದವನ್ ಮದುವೆ ಆಗಬಹುದು. ಸೇಮ್ ಕಾಸ್ಟ್ ಅವನಾಗಿರ್ಬೋದು, ಬೇರೆ ಕಾಸ್ಟ್ ಅವನಾಗಿರ್ಬೋದು, ಸೇಮ್ ದೇಶದವನಾಗಿರ್ಬೋದು, ಬೇರೆ ದೇಶದವನಾಗಿರ್ಬೋದು. ಅವರಿಬ್ಬರಿಗೆ ಬಿಟ್ಟಿರುವಂತಹ ವಿಷಯ. ಅಪ್ಪ ಅಮ್ಮ ಸಜೆಸ್ಟ್ ಮಾಡಬಹುದು, ಅಣ್ಣ ತಮ್ಮ ಅಕ್ಕ ತಂಗಿ ಸಜೆಸ್ಟ್ ಮಾಡಬಹುದು. ಆದ್ರೆ ಇನ್ನೊಬ್ಬರ ಲೈಫ್ ಅಲ್ಲಿ ಡಿಸೈಡ್ ಮಾಡುವಂತ ಫ್ಯಾಕ್ಟರ್ ಅದು ಬೇರೆಯವ್ರಿಗಿರೋದಿಲ್ಲ, ಅನ್ಲೆಸ್ ದ ಪರ್ಸನ್ ಗಿವ್ಸ್ ದಮ್ ದ ರೈಟ್. ಬೈ ಚಾನ್ಸ್ ಏನಾದ್ರೂ ವಯಸ್ಸಾಗಿರೋರು ಯಂಗಿರೋರ್ನ ಮದುವೆ ಆಗೋದು ಅಷ್ಟೊಂದು ದೊಡ್ಡ ತಪ್ಪು ಅಂತ ಹೇಳಿದ್ರೆ, ನಿಮ್ಮ ಫೇವರೇಟ್ ಗವರ್ಮೆಂಟ್ ಇದೆಯಲ್ಲ, ಈ ತರ ಏಜ್ ಡಿಫ್ರೆನ್ಸ್ ಇಟ್ಕೊಂಡು ಮದುವೆ ಆಗಬಾರ್ದು ಅಂತ ಅದ್ರ ಮೇಲೆ ರೂಲ್ಸ್ ತಂದ್ಬಿಡಿ. ಬೇರೆಯವ್ರ ಲೈಫ್ ಅಲ್ಲಿ ಡಿಸಿಷನ್ ಮಾಡಬೇಕು, ಬೇರೆಯವ್ರಿಗೆ ಫ್ರೀಡಮ್ ಕೊಡಬಾರ್ದು. ಅವ್ರ ಚಾಯ್ಸ್ ಮೇಲೆ ಕ್ವಶನ್ ಕೇಳಬೇಕು, ಅವ್ರ ಲೈಫ್ ಅಲ್ಲಿ ಡಿಸಿಷನ್ ತಾವೇ ತಗೊಬೇಕು. ದಿಸ್ ಇಸ್ ದ ಪ್ರಾಬ್ಲಮ್. ಇಷ್ಟಾದ್ರೆ ಮದುವೆ ಆಗ್ತಾರೆ, ತುಂಬಾ ಕಾಂಪ್ಲಿಕೇಶನ್ಸ್ ಬಂದ್ರೆ ಸಪರೇಟ್ ಆಗ್ತಾರೆ. ನಿಮ್ ಲೈಫ್ ನೀವು ನೋಡ್ಕೊಂಡಿದ್ರೆ ಆಯ್ತು, ಬೇರೆಯವ್ರ ಅವ್ರ ಲೈಫ್ ನೋಡ್ಕೋತಾರೆ. ಈ ಇಂಟರ್ಫಿಯರ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇರೋದು. ಅಷ್ಟೇ ಅಲ್ಲ, ಈ ಫಾದರ್ ಡಾಟರ್ ವಿಷಯ ಜಾಸ್ತಿ ಮಾತಾಡೋದಕ್ಕೆ ಬರೋದು ಬೇಡ. ಯಾವ ಫಾದರ್ ಡಾಟರ್ ಮೇಲೆ ಕೆಟ್ಟ ದೃಷ್ಟಿ ಹಾಕಿರೋದು ಅಂತ ಎಲ್ಲ ನಾವು ಡಿಸ್ಕಸ್ ಮಾಡೋದಕ್ಕೆ ಹೋದ್ರೆ ಅದು ಬೇರೆ ಲೆವೆಲ್ ಕಾಂಟ್ರವರ್ಸಿ ಆಗುತ್ತೆ. ಲೆಟ್ಸ್ ನಾಟ್ ಗೆಟ್ ಇನ್ ಟು ದಟ್. ಇವಾಗ ಈ ವಿಡಿಯೋ ನೀವು ನೋಡಿದ್ರಲ್ಲ, ನೀವೇ ಹೋಗ್ಬಿಟ್ಟು ಗೂಗಲ್ ಸರ್ಚ್ ಮಾಡಿ, ನೀವೇ ಸರಿ ತಪ್ಪು ಇನ್ವೆಸ್ಟಿಗೇಟ್ ಮಾಡಿ. ಬೈ ಚಾನ್ಸ್ ಏನಾದ್ರೂ ನಂದೇನಾದ್ರೂ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ. ಆ ಫ್ಯಾಕ್ಚುಯಲ್ ಚೇಂಜ್ ನಾನು ಮಾಡ್ತೀನಿ. ಐ ಆಮ್ ಓಕೆ ವಿತ್ ದಟ್. ಏನ್ ಕರೆಕ್ಷನ್ ಇದ್ರು ಪಿನ್ ಕಾಮೆಂಟ್ ಅಲ್ಲಿ ಹಾಕ್ತೀನಿ. ಆದ್ರೆ ನಾನು ಹೇಳೋದ್ರಲ್ಲಿ ಸರಿ ಇದೆ ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ದಿಸ್ ವಿಡಿಯೋ. ಯಾಕಂದ್ರೆ ಸುಳ್ಳು ತುಂಬಾ ಶೇರ್ ಆಗ್ತಾ ಇದೆ, ಸತ್ಯ ಕಂಪ್ರೆಸ್ ಆಗ್ಬಿಟ್ಟಿದೆ ಅಂತ ನನ್ಗೆ ಅನ್ಸುತ್ತೆ. ಎನಿವೇಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಲೆಟ್ ಮಿ ನೋ ಬೈ ಹಿಟಿಂಗ್ ದಟ್ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ಸ್ ಅಗೇನ್. ಟೇಕ್ ಕೇರ್.